ಐಡಿಯಲ್ ಇದೆ. ಎಲ್ಲ ಇವಾಗ ಹೊರಡಲಿಕ್ಕೆ ರೆಡಿಯಾಗಿ ನಿಂತಿರುವ ಬಸ್ಗಳು. ಇದೆಲ್ಲ ಶ್ರೀಕುಮಾರ್ ಸರ್. ಇದು ಯಾವ ರೂಟ್ ಗಾಡಿ ಸರ್? ಬೆಲ್ಗಾಂ AC ಗಾಡಿ ಅಲ್ಲ? ಬೆಲ್ಗಾಂ ಹೋಗುವಂತಹ ಗಾಡಿ ನೋಡ್ಬೋದು ನೋಡಿ. ಇಲ್ಲಿ ನೋಡಿ ಮದನ್ ಮಣಿಪಾಲ್ ಅಂತ ಇದೆ ಸರ್. ನಿಮ್ಮ ಹೆಸರು? ಸಾಗರ್. ಸಾಗರ್ ಸರ್. ಯಾವ ರೂಟ್ ಗಾಡಿ ಸರ್ ಇದು? ಇದು ಒಕ್ಕರಣೆ. ರೈಟ್ ಅಲ್ಲ? ನೋಡ್ಬೋದು ನೋಡಿ ಯಾವ ತರ ಕಾಣ್ತದೆ ಅಂತ. ಇನ್ನೊಂದೇನಂತ ಹೇಳಿದ್ರೆ ಮದನ್ ಮಣಿಪಾಲ್ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತ್ರೆ ಒಂದು ಡ್ರೈವಿಂಗ್ ವಿಡಿಯೋ ಬರುತ್ತೆ ಅಂತ ಒಂದು ಜನಗಳಿಗೆ ಒಂದು ನಿರೀಕ್ಷೆ ಇರುತ್ತೆ. ಸಿಲ್ವರ್ ಲೈನ್ ಒಂದ್ ಕಡೆ, MCK ಟ್ರಾವೆಲ್ಸ್ ಇನ್ನೊಂದ್ ಕಡೆ. ನೋಡಿ ಈ ಬಸ್ಸಿನ ಹಿಂದ್ಗಡೆ ಬಂದ್ರೆ ಸೇಮ್ ಸ್ಲೀಪರ್ ಇದೆ. ಫ್ರಂಟ್ ಮಾತ್ರ ನೋಡಿ. ಫ್ರಂಟ್ ಇಲ್ಲಿ ಮಾತ್ರ ನೋಡಿ. BRS ರೇಷ್ಮಾ. ಇದು ನಮ್ಮ ಯಾವ ಟ್ರಾವೆಲ್ಸ್? ಇದು ಮದನ್ ಮಣಿಪಾಲ್ ಟ್ರಾವೆಲ್ಸ್. ಇದು ವಾವ್, ಗ್ಯಾಲಕ್ಸಿ ಎಷ್ಟು ಚೆನ್ನಾಗಿದೆ ಗಾಡಿ. ಕಾಸರಗೋಡು. ನಿಮ್ಮ ಚಾನಲ್ ನಾವು ನೋಡ್ತೀವಿ. ಇದು ಚಾನಲ್ ಚಲೋ, ಎಲ್ಲ ಬಸ್ ನಾಲೆಜ್ ಎಲ್ಲ ನಾಲೆಜ್ ಕೊಡ್ತಾರ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ತುಂಬ ಜನರ ಒಂದು ಬೇಡಿಕೆ ಇತ್ತು, ಏನಂತೇಳಿದರೆ ಚಂದಾಪುರದ ಒಂದು ವ್ಲಾಗ್ ಮಾಡಿ ಹಾಕಿ ಅಲ್ಲಿರುವಂಥ ಬಸ್ಸನ್ನು ನಮಗೆ ತೋರಿಸಿ ಅಂತ. ನಾನಿವತ್ತು ಬಂದಿದ್ದೇನೆ ಚಂದಾಪುರಕ್ಕೆ. ಎಸ್, ನೋಡ್ತಾ ಇದ್ದೀರಾ, ನಾನಿವಾಗ ಚಂದಾಪುರಕ್ಕೆ ಬಂದಿದ್ದೇನೆ. ನೋಡ್ಬೋದು ನೋಡಿ, ನ್ಯಾಷನಲ್ ಟ್ರಾವೆಲ್ಸ್, ಭಾರತ್ ಟ್ರಾವೆಲ್ಸ್, ಮಹೇಶ್ವರಿ ಟ್ರಾವೆಲ್ಸ್ ನೋಡಿ ಎಲ್ಲ ಇದೆ ನೋಡಿ. ಪ್ರತಿಯೊಂದು ಬಸ್ ಇದೆ. ನಾನಿವಾಗ ಎಕ್ಸಾಕ್ಟ್ ಟೈಮ್ ಇಲ್ಲಿಗೆ ಬಂದಿರೋ ಟೈಮ್ ಏನಂತ ಹೇಳಿದರೆ ಒಂದು 7 ಗಂಟೆ ಆಯಿತು. ಸ್ವಲ್ಪ ಲೇಟ್ ಆಯಿತು ಬರಬೇಕಾದ್ರೆ. ಆಲ್ಮೋಸ್ಟ್ ಎಲ್ಲ ಗಾಡಿ ಎಲ್ಲ ಹೋಗಿದೆ ನೋಡಿ. ಇಲ್ಲಿ ಕಾಣಿಸ್ತದ, ಎಲ್ಲ ಗಾಡಿ ಹೋಗಿದೆ ನೋಡ್ಬೋದು ನೋಡಿ. ಇದು ಬ್ಯಾಂಗ್ಳೂರಿನ ಲಾಸ್ಟ್ ಸ್ಟಾಪ್. ಇದು ನಮ್ಮ ಕಡೆ ಎಲ್ಲ ಮಣಿಪಾಲ, ಉಡುಪಿ, ಮಂಗಳೂರು ಕಡೆ ಎಲ್ಲ ಹೋಗುವಂಥ ಬಸ್ ಇಲ್ಲೇ ಬಂದು ಸ್ಟಾಪ್ ಆಗ್ತದೆ ನೋಡ್ಬೋದು ನೋಡಿ. ಇನ್ನೊಂದು ಸಲ ನಾನು ಕ್ಲಿಯರ್ ಆಗಿ ವಿಡಿಯೋ ಹಾಕ್ತೇನೆ. ಇಲ್ಲಿದು ಸ್ವಲ್ಪ ಬೇಗನೆ ಬಂದು, ನನಗೆ ಲೇಟ್ ಆಯಿತು ಬರಬೇಕಾದ್ರೆ, ಸ್ವಲ್ಪ ಕೆಲಸ ಇತ್ತು. ಆದರೂ ಸಹ ನಿಮಗೋಸ್ಕರ ನಾನು ಈ ಒಂದು ಪ್ಲೇಸಿಗೆ ಬಂದದ್ದು. ತುಂಬ ಜನ ಕೇಳ್ತಾ ಇದ್ರು, ಸರ್ ಚಂದಾಪುರದ ವಿಡಿಯೋ ಮಾಡಿ ಹಾಕಿ, ಪಾರ್ಕಿಂಗ್ ಇದೆ ಅಂತ. ನೋಡ್ಬೋದು, ಇದು ಭಾರತಿ ಬಸ್. ಇದು ನಮ್ಮ ಊರಿಗೆ ಹೋಗುವಂಥ ಬಸ್, ಮಣಿಪಾಲ. ಹಾಗೆಯೇ ಶ್ರೀಕುಮಾರ್ ಇದೆ, NS ಇದೆ, ಶ್ರೀಕುಮಾರ್ ಇದೆ ನೋಡ್ಬೋದು ನೋಡಿ. ರೇಷ್ಮಾ ಇದೆ ನೋಡಿ, ಇದು ರೇಷ್ಮಾ. ಇದೆಲ್ಲ ನಮ್ಮ ಕಡೆ ಹೋಗುವಂತಹ ಬಸ್. ಆ ಕಡೆ ನೋಡಿ ಐಡಿಯಲ್ ಇದೆ, ಕಾಣಿಸ್ತಿದ್ಯಾ? ಐಡಿಯಲ್ ಇದೆ. ಎಲ್ಲ ಇವಾಗ ಹೊರಡಲಿಕ್ಕೆ ರೆಡಿಯಾಗಿ ನಿಂತಿರುವ ಬಸ್ಗಳು. ಇದೆಲ್ಲ ಶ್ರೀಕುಮಾರ್. ಹಾಗೆಯೇ ನವದುರ್ಗ ಇದೆ. ಇದರದ್ದು ಲಾಸ್ಟ್ ಟೈಮ್ ನಾನು ಬ್ಲಾಗ್ ಹಾಕಿದ್ದೇನೆ. ಇದು ನಮ್ಮ ಮಂಗಳೂರಿನವರು. ಇಲ್ಲಿ ಸಹ ಇದೆ. ಆಲ್ಮೋಸ್ಟ್ ಕತ್ಲೆ ಆಯಿತು, ಆದರೂ ಸಹ ಹಾಕ್ತಾ ಇದ್ದೇನೆ ನಿಮಗೆ ಒಂದು ನೋಡಬೇಕಂತ. ಇದು BRS. ಇನ್ನೊಂದು ಹೈದರಾಬಾದ್, ಚೆನ್ನೈಗೆಲ್ಲ ಹೋಗುವಂಥ ಬಸ್ ಲಾಸ್ಟ್ ಸ್ಟಾಪ್ ಹೇಳಿದರೆ ಇನ್ನೊಂದು ಕಡೆ ಇದೆ. ನಾನು ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋಗಿ ವಿಡಿಯೋ ಹಾಕುವಂಥ ಪ್ರಯತ್ನ ಮಾಡ್ತೇನೆ. ಲಾಸ್ಟ್ ಟೈಮ್ ನನ್ನ ಅದೊಂದು ಲಾಸ್ಟ್ ಬ್ಲಾಗಲ್ಲಿ ನಿಮಗೆ ನಾನು ತೋರಿಸಿದ್ದೆ ಒಂದು ಲೈಟ್. ಇದು ಆ ಗಾಡಿ ಸಹ ಇಲ್ಲೇ ಇದೆ ನೋಡ್ಬೋದು. ನಾನು ನಿಮಗೆ ತೋರಿಸ್ತೇನೆ ಯಾವ ಗಾಡಿ ಅಂತ ನೋಡಿ. ಅರ್ಜುನ ಇದೆ, ಅರ್ಜುನ ಗಾಡಿ ಇದೆ. ವರದ್ ಲೈನ್ಸ್ ಇದೆ. ಎಸ್, ಇದುವೇ ಗಾಡಿಗೆ ಅವ್ರು ಹಾಕಿದ್ದಾರೆ ನೋಡ್ಬೋದು ನೋಡಿ. ಲಾಸ್ಟ್ ಟೈಮ್ ಒಂದು ವ್ಲಾಗ್ ಹಾಕಿದ್ದೆ ಇದರದ್ದು. ಲೈಟ್ಸ್ ಎಲ್ಲ ಎಲ್ಲಿ ಸಿಗ್ತದೆ ಮತ್ತು ಎಷ್ಟು ಪ್ರೈಸ್ಗೆ ಸಿಗ್ತದೆ ಅಂತೆಲ್ಲ ಒಂದು ಹಾಕಿದ್ದೆ. ಅದೇ ಲೈಟನ್ನು ಇವಾಗ ನವದುರ್ಗಕ್ಕೆ ಹಾಕಿದ್ದಾರೆ ನೋಡ್ಬೋದು. ಇದು ನವದುರ್ಗ, ನಮ್ಮ ಕಡೆ ಹೋಗುವಂಥ ಗಾಡಿ. ಇದರ ಔಟ್ಪುಟ್ ಯಾವ ಥರ ಇದೆ ಅಂತ ನಿಮಗೆ ನಾನು ತೋರಿಸ್ತೇನೆ. ಹಾಗೆಯೇ ಇನ್ನೊಂದು ಏನಂತ ಹೇಳಿದರೆ, ಇದಕ್ಕೆ ಹಾರ್ನ್ ಸಹ ಹಾಕಿದ್ದಾರೆ, ಮ್ಯೂಸಿಕಲ್ ಹಾರ್ನ್ ಇದೆ. ಅದನ್ನು ಸಹ ನಿಮಗೆ ನಾನು ತೋರಿಸ್ತೇನೆ, ಬನ್ನಿ. ಈ
ವಿಜಯನಂದ ಗಾಡಿ ರೆಡಿ ಆಗ್ತಾ ಇದೆ ಹೋಗಿಗೆ ನೋಡಿ. ನೋಡ್ಬೋದು ಈ ಬಸ್ಸಲ್ಲಿ ಸಹ ಲೈಟ್ಸ್ ಹಾಕಿರೋದು ಇವರೇ. ನಾನು ಲಾಸ್ಟ್ ಟೈಮ್ ಒಂದು ಬ್ಲಾಗ್ ಹಾಕಿದ್ದೇನೆ ನೋಡಿ, ಇದರ ಪಕ್ಕಕ್ಕೆ ಲೈಟ್ ಎಲ್ಲ ಇದೆ ನೋಡಿ. ನೋಡಿ ಸಿಕ್ಕಾಪಟ್ಟೆ ಗಾಡಿ ಇದೆ ನೋಡಿ, ನಿಮಗೆ ಕಾಣಿಸ್ತದ ಇಲ್ವಾ ಗೊತ್ತಿಲ್ಲ. ಇದು ಏರೋ ಬಸ್. ಖಂಡಿತವಾಗ್ಲೂ ಒಂದು ಕ್ಷಮೆ ಇರಲಿ, ನಿಮಗೆ ಈ ನೈಟ್ ಹೊತ್ತಿಗೆ ಕಾಣಿಸ್ತದ ಇಲ್ವಾ ಗೊತ್ತಿಲ್ಲ. ಇನ್ನೊಂದ್ಸಲಿ ನಾನು ಬಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ. ನೋಡ್ಬೋದು ನೋಡಿ, ಇದು ವರದ್ ಲೈನ್ಸ್ ನೋಡಿ. ಫುಲ್ ಕೆಸರು ಇದೆ, ಗಾಡಿ ಎಲ್ಲ ಹೋಗ್ಬಿಟ್ಟು. ನೋಡ್ಬೋದು ನೋಡಿ, ಕಂಸ ಇದೆ ಆ ಕಡೆ, VRL ಇದೆ, ವರದ್ ಲೈನ್ಸ್ ಇದೆ. ನೋಡ್ಬೋದು ನೋಡಿ, ಇದೆಲ್ಲ ವರದ್ ಲೈನ್ಸ್. ತುಂಬಾ ಗಾಡಿ ಇತ್ತು, ಇವಾಗೆಲ್ಲ ಹೋಗಿದೆ ಗಾಡಿ. ನೋಡ್ಬೋದು ನೋಡಿ, ಇದು ಅರ್ಜುನ. ಈ ಬಸ್ಸಿನ ಸಹ ವ್ಲಾಗ್ ನಾನು ಮಾಡಿದ್ದೆ. ನೋಡುವ, ಇವಾಗ ನಾನು ಅದರ ಔಟ್ಪುಟ್ಟನ್ನು ನಾನು ತೋರಿಸ್ತೇನೆ. ಯಾಕೆ ಹೇಳಿದರೆ, ಒಂದು ಜನ ಕೇಳಿದರು, ಸರ್ ಅದರ ಔಟ್ಪುಟ್ಟನ್ನು ತೋರಿಸಿ. ಒಂದು ಆಪ್ರೇಟರ್ನವರು ನನಗೆ ಹೇಳಿದರು, ಸರ್ ಹೇಗಿರುತ್ತೆ ಅಂತ. ನೋಡ್ಬೋದು ನೋಡಿ, ತೋರಿಸ್ತೇನೆ ನಾನು ಇವಾಗ. ಇನ್ನೊಂದು ಏನಂತ ಹೇಳಿದರೆ, ನಿಮಗೆ ನಾನು ನೆಕ್ಸ್ಟ್ ಬಾಡಿ ಬಿಲ್ಡಿಂಗ್ ಎಲ್ಲಿ ಆಗ್ತದೆ ಅಲ್ಲಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಅಲ್ಲಿ ಯಾವ ಥರ ಬಾಡಿ ಬಿಲ್ಡಿಂಗ್ ಮಾಡ್ತಾರೆ ಬಸ್ಸಿನ, ಹಾಗೆಯೇ ಈ ಲೈಟ್ಸನ್ನು ಹೇಗೆ ಹಾಕ್ತಾರೆ ಅಂತೆಲ್ಲ ನಿಮಗೆ ನಾನು ತೋರಿಸ್ತೇನೆ. ನೋಡ್ಬೋದು ನೋಡಿ. ನಾನು ನಿಮಗೆ ಇನ್ನೊಂದು ತೋರಿಸ್ತೇನೆ. ಹೊಸದಾಗಿ ಬಂದಿರುವಂಥ ಒಂದು ರೇಷ್ಮಾ ಟಾಟಾ ಗಾಡಿಯ ವ್ಲಾಗ್ ಮಾಡಿ ಅಂತ ಹೇಳ್ತಾ ಇದ್ರಿ. ನೋಡು, ಅದರ ವ್ಲಾಗನ್ನು ನಾನು ನೆಕ್ಸ್ಟ್ ಮಾಡ್ತೇನೆ. ಇಲ್ಲಿ ಪಾರ್ಕಿಂಗಲ್ಲಿ ಉಂಟಾ ಇಲ್ವ ಅಂತ ಗೊತ್ತಿಲ್ಲ. ಇವಾಗ ಆಲ್ಮೋಸ್ಟ್ ಗಾಡಿ ಎಲ್ಲ ಹೋಗ್ತಾ ಇದೆ. ಇದು ನವದುರ್ಗ ಬ್ರ್ಯಾಂಡ್ ನ್ಯೂ ಗಾಡಿ ಇದು. ಇದು ದಾಂಡೇಲಿ ಮತ್ತು ಬೆಂಗಳೂರಿಗೆ ಹೋಗುವಂಥ ಗಾಡಿ. ಇದೆಲ್ಲ ಶ್ರೀಕುಮಾರ್, ಎಲ್ಲ ಆ ಕಡೆ ಗಾಡಿ. ನಾನು ಹೇಳಿರುವಂತಹ ರೇಷ್ಮಾ ಗಾಡಿ ಇದು ಮಣಿಪಾಲ್ ರೂಟ್ ಗಾಡಿ ನಮ್ಮದು. ಕೆಸರು ಇದೆ, ಫುಲ್ ಟಾಟಾ ನೋಡಿ. ರೇಷ್ಮಾ ಗಾಡಿ ಸಹ ಇದೆ ಇಲ್ಲಿ. ಇದು ಸಾಯಿ ದುರ್ಗ ಗಾಡಿ. ಇದು ಸಹ ನಮ್ಮ ಕುಂದಾಪುರ ರೂಟ್ ಗಾಡಿ. ಎಸ್, ನೋಡ್ಬೋದು ನೋಡಿ. ಶ್ರೀದುರ್ಗ. ನಾನು ಹೇಳಿರುವಂತಹ ಗಾಡಿ ಇದೆ, ಟಾಟಾ ಗಾಡಿ, ಹೊಸದಾಗಿ ಬಂದಿರುವಂಥ. ನೋಡುವ, ಇದರ ಡ್ರೈವರ್ ಶಿವಣ್ಣ ಇದ್ದಾರೆ. ನಮಸ್ತೆ, ಹೆಂಚಲ್ಲ ರೀ. ಲಾಸ್ಟ್ ಟೈಮ್ ಇವರದ್ದು ನಾನು ಉಡುಪಿಯಲ್ಲಿ ಮಾಡುವಂತ ಇದ್ದೆ. ನೆಕ್ಸ್ಟ್ ನಾನು ಖಂಡಿತವಾಗ್ಲೂ ಮಾಡ್ತೇನೆ. ನನಗೆ ಅಂದರೆ ಸ್ವಲ್ಪ ಜನಗಳು ಕೇಳ್ತಾ ಇದ್ರು ಪಾರ್ಕಿಂಗ್ ಒಂದು ವಿಡಿಯೋ ಮಾಡಿ ಅಂತ, ಅದಕ್ಕೋಸ್ಕರ ಮಾಡಿದ್ದು. ನೋಡುವ, ಇವಾಗ ನಿಮಗೆ ನಾನು ಗಾಡಿ ತೋರಿಸ್ತೇನೆ ಒಳಗಡೆ ಯಾವ ಥರ ಇದೆ ಅಂತ. ಇದು ಟಾಟಾ ಚಾಸಿ ಮೇಲೆ ಬಿಲ್ಡ್ ಆಗಿರುವಂತಹ ಗಾಡಿ, ರೇಷ್ಮಾ ಅವ್ರದ್ದು ಬ್ರ್ಯಾಂಡ್ ನ್ಯೂ ಗಾಡಿ ನೋಡಿ.
ಎಸ್ ನೋಡ್ಬೋದು. ನೋಡುವ ಇನ್ನೊಂದು ಯಾವ್ದಂತ ತೋರಿಸ್ತೀನಿ ಬೇರೆ. ಶಿವಣ್ಣ ಬರ್ಬಾ. ದಿಗ್ಗ ಉಡುಪಿಡಿ ದಿಗ್ಗ. ಹಾಗೇನೆ ನೋಡ್ಬೋದು ನೋಡಿ, ಇಲ್ಲಿ ತುಂಬಾ ಗಾಡಿ ಇದೆ. ಐಡಿಯಲ್ ಇದೆ, ಸಾಯಿದುರ್ಗ ಇದೆ, ಶ್ರೀದುರ್ಗ ಇದೆ. ಮದನ್ ಮಣಿಪಾಲ್. ಒಂದೊಡೆ ಒಪ್ಪಿನ ಗಾಡಿ ಇನ್ನೊಂದು ದಾಮೋದರ್ ಬಿಲ್ಡ್ ಗಾಡಿ ಇದೆ ನೋಡಿ. ಇದು ದಾಮೋದರ್ ಕೋಚ್. ಒಳಗಡೆ ಹೋಗುವ. ಎಸ್, ಇದು ಶ್ರೀಕುಮಾರ್. ಈ ಬಸ್ಸಿನ ಸಹ ವ್ಲಾಗ್ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ರು. ಖಂಡಿತವಾಗ್ಲೂ ನಾನು ನಮ್ಮ ಉಡುಪಿ ಮಣಿಪಾಲಲ್ಲಿ ಇದಕ್ಕೆ ಟೈಮ್ ಇಲ್ಲ. ಕೇಳುವ. ಅಣ್ಣ ಇದು ಯಾವ ರೂಟ್ ಗಾಡಿ? ಇದು ಸಿರ್ಸಿ ರೂಟ್. ಸಿರ್ಸಿ ರೂಟ್ ಯಾವ ರೂಟ್ ಆಗಿ ಹೋಗುತ್ತೆ? ಇದು ಹಾವೇರಿ, ಓಕೆ ಸಿರ್ಸಿ. ಓಕೆ ಓಕೆ. ಎಸ್ ನೋಡ್ಬೋದು. ಇದು ನೋಡಿ ಡ್ರೈವರ್ ಕ್ಯಾಬಿನ್. ನಿಮ್ಮ ಹೆಸರೇನು? ಮಹಾಂತೇಶ್. ಮಹಾಂತೇಶ್. ಸಿದ್ದಾಪುರ. ನಮ್ದು ಗಾಡಿ ಸಿರ್ಸಿ ಮೇಲೆ ಸಿದ್ದಾಪುರ ಹೋಗುತ್ತೆ. ಎಸ್ ಓಕೆ, ಬಾಯ್ ಬಾಯ್. ಅವರಿಗೆ ನಮ್ಮ ಪರಿಚಯ ಬಾಯ್ ಬಾಯ್ ಬಾಯ್. ರೇಷ್ಮಾ, ಇಲ್ಲೊಂದು ರೇಷ್ಮಾ ಇದೆ ನೋಡಿ. ಆಲ್ಮೋಸ್ಟ್ ಎಲ್ಲ ಇದೆ ನೋಡಿ ಗಾಡಿ, ಎಲ್ಲ ಇದೆ. ಎಲ್ಲ ನಮ್ಮ ಪರಿಚಯದವರು. ಎಲ್ಲರೂ ಕರಿತಾ ಇದ್ದಾರೆ, ಮದನಣ್ಣ ಮದನಣ್ಣ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ. ಸ್ವಲ್ಪ ನಾನು ಬೇಗ ಬರಬೇಕಿತ್ತು ಆ್ಯಕ್ಚುಲಿ ಈ ಪ್ಲೇಸಿಗೆ. ತುಂಬಾ ಚೆನ್ನಾಗಾಗ್ತಿತ್ತು ನಿಮಗೆ ಸಹ ನೋಡಲಿಕ್ಕೆ. ಪರವಾಗಿಲ್ಲ, ಈ ವಿಡಿಯೋಸ್ ಸಹ ನಿಮಗೆ ಖುಷಿ ಆಗ್ತದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಆದಷ್ಟು ಬೇಗ ಬರ್ತೇನೆ ನಾನು ಈ ಒಂದು ಪ್ಲೇಸಿಗೆ. ಟಾಟಾ ಗಾಡಿ ನೋಡಿ. ಈ ಗಾಡಿಯ ಬಗ್ಗೆ ಒಂದು ಹೇಳಲೇಬೇಕು. VRL ಅವರದ್ದು ಟಾಟಾ ಗಾಡಿ, ಶೋರೂಮ್ ಗಾಡಿ ಇದು. ಇದೇನು ಬಾಡಿ ಮಾಡಿ ರೆಡಿ ಮಾಡಿಸಿದ ಗಾಡಿ ಅಲ್ಲ, ಇದು ಶೋರೂಮ್ ಗಾಡಿ. ಎಸ್ ನೋಡುವ, ಈ ಗಾಡಿಯ ಒಳಗಡೆ ಹೋಗ್ತೇನೆ, ನೋಡುವ ಹೇಗಿದೆ ಅಂತ. ಎಸ್ ಸರ್, ಯಾವ ರೂಟ್ ಗಾಡಿ ಇದು? ಬಿಜಾಪುರ. ಬಿಜಾಪುರ, ಬ್ಯಾಂಗ್ಳೂರ್ ಟು ಬಿಜಾಪುರ. ಟಾಟಾ ಗಾಡಿ ಅಲ್ವಾ? ಮಗನ. ಟಾಟಾ ಮ್ಯಾಗ್ನ ಗಾಡಿ ಅಲ್ಲ. ತುಂಬಾ ಕಡಿಮೆ ಈ ಗಾಡಿ ಅಲ್ವಾ? ಎಸ್, ಟಾಟಾ ಮ್ಯಾಗ್ನ ಗಾಡಿ ತುಂಬಾ ಕಡಿಮೆ ಇದು ಗಾಡಿ ಇರುವುದು. ಎಲ್ಲ ಹೆಚ್ಚಾಗಿ ಲೈಲ್ಯಾಂಡ್, ಐಚರ್ ಇದೆಲ್ಲ ಇರುತ್ತೆ. ಇದು ಟಾಟಾ ಮ್ಯಾಗ್ನ ಗಾಡಿ, VRL ಅವ್ರದ್ದು. ಬಿಜಾಪುರ, ಬೆಂಗಳೂರು ಟು ಬಿಜಾಪುರ್. ಸಖತ್ತಾಗಿದೆ ನೋಡಿ ಒಳಗಡೆ. ಎಸ್ ಸರ್, ಡಬಲ್ ಡ್ರೈವರ್ ಸರ್ ಇದು? VRL ಅಲ್ಲಿ ಎಲ್ಲ ಡಬಲ್ ಡ್ರೈವರ್? ಎಲ್ಲ ಡಬಲ್ ಡ್ರೈವರ್. ಎಲ್ಲ ಡಬಲ್ ಡ್ರೈವರ್. ಓಕೆ ಸರ್. ಸರ್ ನಿಮ್ಮ ಹೆಸರು? ಮುಜಮ್ಮಿಲ್ ಪಟೇಲ್. ಓಕೆ ಸರ್, ನಿಮ್ಮ ಹೆಸರು? ಸಲ್ಮಾನ್. ಸಲ್ಮಾನ್. ನಿಮ್ಮ ಚಾನಲ್ ನಾವು ನೋಡ್ತೀವಿ. ಇದು ಚಾನಲ್ ಚಲೋ, ಎಲ್ಲ ಬಸ್ ನಾಲೆಜ್ ಎಲ್ಲ ನಾಲೆಜ್ ಕೊಡ್ತಾರೆ. ಚಲೋ ಐತೆ ಸರ್ ಇದು. ಎಲ್ಲ ರೂಟ್ ನಾಲೆಜ್, ಬಸ್ ನಾಲೆಜ್ ಎಲ್ಲ ಕೊಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ದಿಸ್ ಚಾನಲ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಲ್ಯಾಂಗ್ವೇಜ್ ತುಂಬಾ ಇಷ್ಟ ಆಯ್ತು ಸರ್. ಓಕೆ, ಥ್ಯಾಂಕ್ ಯು. ಓ ಇಲ್ಲಿ ನೋಡಿ, ಮದನ್ ಮಣಿಪಾಲ್ ಅಂತ ಇದೆ. ಸರ್ ನಿಮ್ಮ ಹೆಸರು? ಸಾಗರ್. ಸಾಗರ್. ಸರ್ ಯಾವ ರೂಟ್ ಗಾಡಿ ಸರ್ ಇದು? ಇದು ಒಗ್ಗರಣೆ. ಒಗ್ಗರಣೆ. ನಮ್ದು ಊರಿನ ಗಾಡಿ ಇದು ಅಲ್ವಾ? ನೋಡ್ಬೋದು ನೋಡಿ, ಇದು ನಮ್ಮ ಊರಿನ ಗಾಡಿ. ಶ್ರೀ ದುರ್ಗಾ. ನಮ್ಮ ಸಾಗರ್ ಅಣ್ಣ ಇದ್ದಾರೆ, ಅವ್ರು ನೋಡಿದ ತಕ್ಷಣ ಹೇಳಿದ್ರು ನಮ್ಮ. ಎಸ್ ಸರ್, ಥ್ಯಾಂಕ್ ಯು. ಏರೋ ಬಸ್ ಹೋಗ್ತಾ ಇದೆ ಮುಂದ್ಗಡೆ. ಇದು ಕೇರಳಕ್ಕೆ ಹೋಗುವಂಥ ಬಸ್. ನೋಡ್ಬೋದು ನೋಡಿ ಯಾವ ಥರ ಇದೆ ಅಂತ. ಇದರ ಒಳಗಡೆ ನಾನು ತೋರಿಸ್ತೀನಿ ನೋಡಿ.
ಇವರೇ ಪೈಲಟ್ ಈ ಗಾಡಿದು. ಕೇರಳಕ್ಕೆಲ್ಲ ಹೋಗುತ್ತೆ ಸರ್ ಇದು. ಇದು ಕೆಳಗಡೆ ಸಿಟ್ಟಿಂಗ್ ಅಲ್ಲ? ಕೆಳಗಡೆ ಸಿಟ್ಟಿಂಗ್, ಮೇಲ್ಗಡೆ ಸ್ಲೀಪರ್. ಸರ್ ಇವರ ಹತ್ರ ಎಷ್ಟು ಗಾಡಿ ಇದೆ ಸರ್? ಇವರ ಹತ್ರ ಒಂದು 4 ಗಾಡಿ ಅಷ್ಟೇ. 4 ಗಾಡಿ ಇದೆ ಅಲ್ಲ? ಡೈಲಿ ಇಲ್ಲಿಂದಲೇ ಡೈಲಿ ಇಲ್ಲ. ಸಕ್ಕತ್ತಿದೆ. ಹೊಸ ಗಾಡಿಯಾ? ಹೊಸ ಗಾಡಿ. ಎಲ್ಲಿ ಸರ್? ಯಾವ ಬಿಲ್ಡ್ ಸರ್ ಗಾಡಿದು? ಇದು ಸಿಂಗ್ ಕೋಚ್. ಯಾವುದು ಸಿಂಗ್ ಕೋಚ್? ಎಲ್ಲಿ ಅದು? ಅದು ರಾಜಸ್ಥಾನ ಓನ್ಲಿ. ಓ ರಾಜಸ್ಥಾನ ಅಲ್ಲ? ಅವ್ರು ಈಗ ಇಲ್ಲಿ ಮಂಡ್ಯದಲ್ಲಿ ಮಾಡ್ತಾರೆ. ಓ ಇಲ್ಲಿ ಮಂಡ್ಯದಲ್ಲಿ. ಓಕೆ, ಇದು ರಾಜಸ್ಥಾನ್ ಬಾಡಿ ಅಂತೆ. ತುಂಬಾನೇ ಚೆನ್ನಾಗಿದೆ ಗಾಡಿ, ನೋಡ್ಬೋದು ನೋಡಿ ಒಳಗಡೆ ಸಕ್ಕತ್ತಾಗಿದೆ ನೋಡಿ. ಈ ಬಸ್ಸಿನ ಹಿಂದ್ಗಡೆ ಬಂದ್ರೆ ಸೇಮ್ ಸ್ಲೀಪರ್ ಇದೆ. ಫ್ರಂಟ್ ಮಾತ್ರ ನೋಡಿ, ಫ್ರಂಟ್ ಇಲ್ಲಿ ಮಾತ್ರ ನೋಡಿ. ಯಾರೆಲ್ಲ ಈ ಬಸ್ಸಲ್ಲಿ ಹೋಗಿದ್ದೀರಾ ಕಮೆಂಟ್ ಮಾಡಿ. ಹಾಗೇನೆ ನಮ್ಮ ಅಣ್ಣ ಇವರನ್ನು ಯಾರೆಲ್ಲ ನೋಡಿದ್ದಾರೆ ಒಂದು ಕಮೆಂಟ್ ಮಾಡಿ. ಸರ್ ನಿಮ್ಮ ಹೆಸರು? ಶಿರು. ಎರಡು ಗಾಡಿ. ಸಿಲ್ವರ್ ಲೈನ್ ಒಂದು ಕಡೆ, MCK ಟ್ರಾವೆಲ್ಸ್ ಇನ್ನೊಂದು ಕಡೆ. BRS ರೇಷ್ಮಾ. ಇದು ನಮ್ಮ ಯಾವ ಟ್ರಾವೆಲ್ಸ್? ಇದು ಮದನ್ ಮಣಿಪಾಲ್ ಟ್ರಾವೆಲ್ಸ್. ಇದು ಗ್ಯಾಲಕ್ಸಿ. ಎಷ್ಟು ಚೆನ್ನಾಗಿದೆ ಗಾಡಿ. ಕಾಸರಗೋಡು. ಇಲ್ಲೊಂದು ನೋಡಿ ಗಾಡಿ ಇದೆ, ರೇಷ್ಮಾ ಅವ್ರದ್ದು, ಬೆಳಗಾವಿಗೆ ಹೋಗುವಂಥ ಗಾಡಿ. ಲಾಂಗ್ ಜಂಪ್. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಸಂತೋಷ್. ಸರ್ ಇದು ಯಾವ ರೂಟ್ ಗಾಡಿ ಸರ್? ಬೆಲ್ಗಾಂ. AC ಗಾಡಿ ಅಲ್ಲ? ಬೆಲ್ಗಾಂ ಹೋಗುವಂತಹ ಗಾಡಿ ನೋಡ್ಬೋದು ನೋಡಿ. ವಾವ್, ಸಖತ್ತಾಗಿದೆ ನೋಡಿ ಒಳಗಡೆ. ರೇಷ್ಮಾ ಅವರ ಗಾಡಿ ಇದು. ಸರ್ ಯಾವ ರೂಟ್ ಆಗಿ ಹೋಗುತ್ತೆ? ನಮ್ದು ಹುಬ್ಳಿ ಧಾರವಾಡ. ಎಷ್ಟು ಗಂಟೆಗೆ ರೀಚ್ ಆಗುತ್ತೆ? ನಾವು ಬೆಳಗ್ಗೆ 7 ಗಂಟೆಗೆ ರೀಚ್ ಆಗ್ತೇವೆ. ಓಕೆ, ಥ್ಯಾಂಕ್ ಯು ಸರ್. ಎಸ್, ನೋಡ್ಬೋದು ನೋಡಿ. ಇನ್ನೊಂದು ನಾನು ಹೇಳ್ತೇನೆ, ಇದು ವರದ್ ಲೈನ್ಸ್. ಈ ಗಾಡಿಗೆ ಸಹ ಇದರ ಹೆಡ್ಲೈಟ್ ಎಲ್ಲ ಅವರೇ ಹಾಕಿರೋದು, ನೋಡ್ಬೋದು ನೋಡಿ. ನಾನೊಂದು ವ್ಲಾಗ್ ಮಾಡಿದ್ದೆ ಅಲ್ಲ, ಅವರೇ ಹಾಕಿರೋದು. ಸಕ್ಕತ್ತಾಗಿದೆ ಪವರ್ ಎಲ್ಲ, ಲೈಟ್ ಎಲ್ಲ ನೋಡ್ಬೋದು ನೋಡಿ ಯಾವ ಥರ ಕಾಣ್ತದಂತ. ವರದ್ ಲೈನ್ಸ್ ನೋಡಿ, ಏನು ಪವರ್ ಇದೆ ನೋಡಿ. ಎಸ್, ನೋಡ್ಬೋದು. ಸರ್ ನಮಸ್ತೆ. ಯಾವ ರೂಟ್ ಗಾಡಿ ಸರ್ ಇದು? ಇದು ಮುರುಡೇಶ್ವರ. ಮುರುಡೇಶ್ವರ. ನಮ್ದು ಉಡುಪಿ ಮೇಲೆ ಹೋಗುತ್ತಾ? ಉಡುಪಿ ವಯ ಮಂಗಳೂರು, ಉಡುಪಿ, ಕುಂದಾಪುರ, ಬೈಂದೂರು. ಓಕೆ, ಮುರುಡೇಶ್ವರ. ಸರ್ ನಿಮ್ಮ ಹೆಸರು? ರವೀಂದ್ರ ಅಂತ. ರವೀಂದ್ರ. ಹೌದು. ಎಸ್, ಇದು ಸಹ ವಾಶ್ರೂಮ್ ಗಾಡಿ. ನೋಡ್ಬೋದು ನೋಡಿ, ವಾಶ್ರೂಮ್ ಗಾಡಿ. ಬ್ಲ್ಯಾಕ್, ಇದು ವರದ ಲೈನ್ಸ್ ಬ್ಲ್ಯಾಕ್ ಕಲರ್ ಗಾಡಿ. ಇದು ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಎಸ್ ಸರ್, ಥ್ಯಾಂಕ್ ಯು. ಓಕೆ. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಇದ್ರ ಸಹ ವ್ಲಾಗ್ ಹಾಕಿ ಅಂತ ಹೇಳ್ತಾ ಇದ್ರು, ನೋಡಬೇಕು. ಮುರುಡೇಶ್ವರ ಗಾಡಿ ಇದು. ಯಸ್, ವರದ್ ಲೈನ್. ಬಾಯ್ ಬಾಯ್. ಇದನ್ನು ವರದ್ ಲೈನ್ಸ್ ವೋಲ್ವೋ ಗಾಡಿ, ಇದು ಮಲ್ಟಿ ಆಕ್ಸಿಲ್ ಗಾಡಿ. ಇದು ಮಣಿಪಾಲ್ ರೂಟ್ ಗಾಡಿ. ಇದು ಎಲ್ಲ ವರ್ಧನವ್ರದ್ದೇ ಬರ್ತಾ ಇದೆ. ಇಲ್ಲಿ ವಾಸಣ್ಣ ಇದ್ದಾರೆ ನೋಡಿ, ನಮ್ಮ ಫ್ರೆಂಡ್ ವಾಸಣ್ಣ ಇದ್ದಾರೆ. ವಾಸಣ್ಣ ಎಂಚಲ್ಲಾರೆ ಇದು ಮುಟ್ಟ ತೊಂದರೆಜ್ಜಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಡ್ರೈವರ್ದು. ಇವರದೊಂದು ಬ್ಲಾಗ್ ಹಾಕಿದ್ದೇನೆ, ಒಂದು 4-5 ಲಕ್ಷ ಜನ ನೋಡಿದ್ದಾರೆ. ನಮ್ಮ ವಾಸಣ್ಣ. ಎಲ್ಲ ವರದ್ ಲೈನ್ಸ್ನವರ ಗಾಡಿ ಎಲ್ಲ ಹೊರಡ್ತಾ ಇದೆ. ಎಲ್ಲ ನಮ್ಮ ಫ್ರೆಂಡ್ ಅವರು, ವರದ್ ಲೈನ್ಸ್ ಅವರು. ಭಾರತ್ ಲೈನ್ಸ್ ಇಲ್ಲಿ ಚಂದಾಪುರದಲ್ಲಿ ನಡ್ಕೊಂಡು ಬರೋದು ಅಂತ ಹೇಳಿದ್ರೆ ದೊಡ್ಡ ಒಂದು ಸವಾಲು. ನೀವು ನೋಡಿರ್ಬೋದು, ಫುಲ್ ಕೆಸರಿದೆ ಹೊರಗಡೆ ಎಲ್ಲ. ಅದು ಸಹ ಶೂ ಹಾಕೊಂಡು ಬಂದಿದ್ದೇನೆ. ನವದುರ್ಗ. ಇನ್ನೊಂದೇನಂತ ಹೇಳಿದ್ರೆ, ಮದನ್ ಮಣಿಪಾಲ್ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತ್ರೆ ಒಂದು ಡ್ರೈವಿಂಗ್ ವಿಡಿಯೋ ಬರುತ್ತೆ ಅಂತ ಒಂದು ಜನಗಳಿಗೆ ಒಂದು ನಿರೀಕ್ಷೆ ಇರುತ್ತೆ. ಇದು 3 ಅಲ್ಲ, ಇದರಲ್ಲಿ 32 ಇದೆ. ಈ ಒಂದು ರೋಡಲ್ಲಿ ಹೋಗ್ಬೇಕಾದ್ರೆ ನನ್ನದೇ ಸಾಂಗ್ ನೆನಪಾಗುತ್ತೆ, ತುಂಬಾನೇ ವೈರಲ್ ಆಗಿತ್ತು. ರೋಡಲ್ಲಿ ಸಾಗುತ್ತಾ ಹೊಂಡವ ದಾಟುತ್ತಾ ಜೀವವೇ ಬಾಯಿಗೆ ಬಂದಂತಿದೆ. ಈ ಸಾಂಗ್ ಕೇಳಿದ್ರ? ಇದು ಮಿಲಿಯನ್ ಗಟ್ಲೆ ವ್ಯೂಸ್ ಆಗಿದೆ. 150ರಿಂದ 200 ಗಾಡಿ ತನಕ ಇಲ್ಲಿ ಪಾರ್ಕಿಂಗ್ ಮಾಡ್ತಾರೆ. ಇಲ್ಲಿದೊಂದು ಪಾರ್ಕಿಂಗ್ ಫೀಸ್ ಇದೆ, ಯಾರು ಸಹ ಪಾರ್ಕಿಂಗ್